ಲಾಸ್ಟ್ ಟೈಮ್ ಬಂದಾಗ ಅದ್ಭುತವಾದ ಒಂದು ಡಿಶ್ ಅನ್ನ ಮಾಡಿ ನನ್ನ ದಿಲ್ಲನ್ನ ಖುಷಿ ಮಾಡಿದಂತ ಆಕಾಶ್ ಇವತ್ತು ಮತ್ತೊಮ್ಮೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಸ್ಟಾರ್ ಆಕಾಶ್. ಚಲೋ ಡಾರ್ಲಿಂಗ್, ಯಾರ ಮೇಲಪ್ಪ ಲವ್ ನಿನಗೆ? ಯಾರು ಬೇಡ ನೋಡ, ಕೆನ್ನೆಲ್ಲ ಕೆಂಪಗಾಗೋಯ್ತು. ಮೇಕಪ್ ಹಾಕಿದಾರೆ ಹಂಗೆ. ಮೇಕಪ್ ನನಗೆ ಬ್ರೇಕಪ್ ಮ್ಯಾಮ್ ಕೇಳಿಸ್ತು ಕಣೋ. ವೆಲ್ಕಮ್ ಟು ಅವರ್ ಅಡ್ಗೆ ಮನೆ ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ದೆ ಇಷ್ಟ ದಿನ ನಾನು ಬಿಟ್ಟು ನೀನು? ತುಂಬಾ ಮಿಸ್ ಮಾಡ್ಕೊಂಡೆ. ಅದಕ್ಕೆ ಫಸ್ಟ್ ಅದು ಮತ್ತೆ ಬಂದೆ. ಅದಕ್ಕೆ ಫಸ್ಟ್ ನಮ್ಮ ಅಕ್ಕಗೆ ಏನಾರ ಮಾಡಿ ತಿನ್ಸ್ಬಿಡೋಣ ಬಂದ್ಬಿಟ್ಟಿದ್ದೀರಾ. ಸೂಪರ್. ಏನ್ ತಗೋ ಬಂದಿದ್ದೀರಾ ಇವತ್ತು? ತವಾ ಪನ್ನೀರ್ ಮಾಡೋಣ ಅಂತ ಇದ್ದೆ. ಮೈ ಫೇವರೇಟ್ ಪನ್ನೀರ್. ತವಾ ಪನ್ನೀರ್ ಮಾಡೋಣ ಅಂತ. ನಿನ್ನ ಕೈಯಲ್ಲಿ ಅಂದ್ರೆ ಇದು ಇನ್ನೂ ಎಷ್ಟು ರುಚಿಯಾಗಿ ಬರ್ಬೋದು ಅಂತ ನಾನು ಆಲ್ರೆಡಿ ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ದೀನಿ ಕಣೋ. ಲಾಸ್ಟ್ ಟೈಮ್ ಬಂದಾಗ ಒಂದ್ಸತಿ ಟಿಂಗ್ ಟಿಂಗ್ ಮಾಡಿದ್ದೆ, ಈ ಸತಿ ಎರಡು ಸರಿ ಟಿಂಗ್ 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 ಅಂತ ಮಾಡೋ. ಸೊ ಶುರು ಮಾಡ್ಬಿಡೋಣ. ಸೊ ಮ್ಯಾಮ್ ಮ್ಯಾಮ್ ಒಂದ್ಸಲಿ ಹಂಗ ಇರ್ಲಿನಾ? ಇರ್ಲಿ ಸ್ಲೋ ಆಗಿ ಇರ್ಬೇಕಾ? ಓಕೆ. ಹೊಡೆದಾಡಿಸ್ತಿಲ್ಲ, ಅದಕ್ಕೆ ಭಯ ಆಗುತ್ತೆ. ಸೊ ಫಸ್ಟ್ ಪನ್ನೀರ್ ಹಾಕೊಳ್ಳೋಣ. ಪನ್ನೀರ್ ಹಾಕೊಳ್ಳೋಣ. 200 ಗ್ರಾಮ್ ಸೌಂಡ ಸಾಕು ಈ ಡಿಶ್ಗೆ. ಓಕೆ. ಇಲ್ಲ ಪರ್ಸನ್ ಮೇಲೆ ಡಿಪೆಂಡ್. ಸೊ ತಿಂತಾರೆ ಅಂತ ನಂತರ ಸಖತ್ತಾಗಿ ತಿಂದ್ರೆ 1 kg ಬೇಕು. ಸೊ ಈಗ ಸ್ವಲ್ಪ ಮೊಸರು ಹಾಕೊಳ್ಳೋಣ. ಓಕೆ. ಇದಕ್ಕೆ ಎಷ್ಟು ಬೇಕು ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ಸ್ ಹಾಕೊಂಡ್ರು ಪರವಾಗಿಲ್ಲ. ಓಕೆ. ಈಗ ಚಿಲ್ಲಿ ಪೌಡರ್ ಆಡ್ ಮಾಡ್ಕೊಳ್ಳಿ. ಓಕೆ. ಸೊ ನಾನು 1.5 ಹಾಕೊಂತೀನಿ. ಸೊ ಇವತ್ತು ನಾವು ನಮ್ಮ ಪನ್ನೀರ್ ತವಾಗೆ ಬಳಸ್ತಾ ಇದೀವಿ ಆಹಾರ ಅವರ ಗರಂ ಮಸಾಲ ಪೌಡರ್ ನ ಬಳಸ್ತಾ ಇದೀವಿ. ಕ್ರಯೋಜೆನಿಕ್ ತಂತ್ರಜ್ಞಾನದಿಂದ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕ್ ನ ಓಪನ್ ಮಾಡ್ತಿದ್ದ ಹಾಗೆ ನೀವು ಅದರ ಪರಿಮಳವನ್ನ ಆನಂದಿಸಬಹುದು. ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ, ಸೊ ಯೂಸ್ ಮಾಡೋಣ. ಸೂಪರ್. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಪನ್ನೀರ್ ಒಡೆದೋಗೋ ತರ ಮಿಕ್ಸ್ ಮಾಡಬಾರ್ದು, ಜಸ್ಟ್ ಸುಮ್ಮನೆ ಹಂಗೆ ಮೇಲ್ ಮಿಕ್ಸ್ ಮಾಡಿ. ಮೇಲೆ ಅದೇ ಇವಾಗ ನೀನು ಹತ್ರ ಮೇಲ್ ಡೌ ಅಷ್ಟೇ ಮ್ಯಾಮ್. ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ ಬಿಟ್ಟು 10 ಮಿನಿಟ್ಸ್ ಅಲ್ಲಿ ಹೆಣ್ಣು ನೋಡ್ಕೊಂಡ್ ಬಂದ್ಬಿಡೋಣ. ಮತ್ತೆ 10 ಮಿನಿಟ್ಸ್ ಅಲ್ಲಿ ಮ್ಯಾರೇಜ್ ಮಾಡೋಣ ಅಂತ ಅಂದಲ್ಲ. ಮ್ಯಾರೇಜ್ ಅಲ್ಲ, ಮ್ಯಾರಿನೇಟ್. ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಆಗೋದು ಬರೀ ಪನ್ನೀರ್ನ ಮ್ಯಾರಿನೇಟ್ ಮಾಡೋದಾಯ್ತು, ಬರೀ ಡೇಟಿಂಗ್ ಅಲ್ಲ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಲ್ಲಪ್ಪ. ಡೇಟಿಂಗ್ ಅಲ್ಲಿ ಅವ್ರು ಹೇಗೆ ಏನು ಎತ್ತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 10 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ನೋಡಪ್ಪ ಸಾಕಮ್ಮ. ನೆಕ್ಸ್ಟ್ ಈಗ ಏನ್ ಮಾಡೋಣ? ನೆಕ್ಸ್ಟ್ ತವಾ ಇಡ್ಕೊ. ತವಾ ಮಾಡ್ತೀರಾ? ಹೆಂಗ್ ಮಾಡೋದು? ತವಾ ಪನ್ನೀರ್. ಓಹೋ, ಹಾ. ಹೆಂಗ್ ತವಾ ಮಾಡೋದು ಹೆಂಗೆ ಮ್ಯಾಮ್? ಸ್ಟಾರ್ಟ್ ಮಾಡ್ಲಾ? ಮಾಡಿ ಮ್ಯಾಮ್. ಕಿರ್ಚ್ಬೇಡಿ ಮ್ಯಾಮ್, ಭಯ ಆಗುತ್ತೆ. ಇಲ್ಲ ಮ್ಯಾಮ್. ನೀನ್ ಗ್ಯಾಸ್ ಹೊಡಿತಾ ಇದೆಯಾ ಇಡ್ತಾ ಇದೆಯಾ? ಮ್ಯಾಮ್ ಇರಿ ಮ್ಯಾಮ್. ಅಯ್ಯೋ, ಇದು ಕೊಡು ನನ್ ಗ್ಯಾಸು. ಲಾಸ್ಟ್ ಟೈಮ್ ಜೊತೆ ಈ ಸಲ ಸೌಂಡ್ ಬಂತು ನೋಡಿ. ಅಲ್ಲ, ಕಲ್ತ್ಕೊಬಿಟ್ಟಿದೆ ನೀನು. ಸಂಸಾರ ಸಾಕ್ತಿದ್ಯಾ ಅದಕ್ಕೆ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರುವಂತದ್ದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಹೆಲ್ದಿ ಆಯಿಲ್ ಸಿಗುತ್ತೆ. ಅಂಡ್ ಈ ಎಲ್ಲಾ ಆಯಿಲ್ ಗಳನ್ನ ಬಳಸಿ ಮಾಡಿರುವಂತ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕಂದ್ರೆ ಸ್ವತಃ ಬ್ರ್ಯಾಂಡೇ ಹೇಳೋದ್ರಿಂದ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ತುಂಬಾ ಮಾಡರ್ನ್ ಫೆಸಿಲಿಟೀಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಕುಕ್ ಮಾಡ್ಬೋದು. ಸಾಕು. ಸಾಕಾ? ಈಗ ಸ್ವಲ್ಪ ಇದರಲ್ಲಿ ಗೀ ಹಾಕೊಳ್ಳೋಣ. 1 ಟೀ ಸ್ಪೂನ್ ಹಾಕೊಳ್ಳೋಣ ಸಾಕು. ಆ ಫ್ಲೇವರ್ ಬರಬೇಕು. ಒಂದು 1/2 ಟೀ ಸ್ಪೂನ್ ಜೀರಾ, ಒಂದು ಚಕ್ಕೆ. ಏನ್ ಬ್ರೇಕ್ ಮಾಡಬೇಡಿ, ಜಸ್ಟ್ ಆ ಫ್ಲೇವರ್ ಬರ್ಬೇಕಷ್ಟೇ ನಮ್ಗೆ. ನೆಕ್ಸ್ಟ್ ಆನಿಯನ್ಸ್ ಹಾಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಆಸ್ ಯೂಶುವಲ್ ಖಾರ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಹಾಕೋ. ಎಷ್ಟು ಬೇಕಾದ್ರೂ ಅಷ್ಟು ಹಾಕೊಳ್ಳಿ. ನಾನು 2 ಟೀ ಸ್ಪೂನ್ಸ್ ಹಾಕೊಂತ. ಮತ್ತೆ ಮುಂದೆ ಸಮಾಚಾರ ಅದಾದ್ಮೇಲೆ ಟೊಮೆಟೊ ಹಾಕೋಬೇಕು. ಹಾಕೋ ಈ ಟೈಮ್ ನಿಂದು.
ಹಾಕದ್ ಮುಗಿದ್ಮೇಲೆ ನಾನು ಹಾಕ್ತೀನಿ. ಟೊಮೊಟೊನ ಎಲ್ಲಿಗೆ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಹಸಿಮೆಣಸಿನ್ಕಾಯಿ ಎಲ್ಲಿಗೆ ಹಾಕ್ಬೇಕು ಅಂತ ನಾನು ಹೇಳ್ತೀನಿ. ಈಗ ಏನ್ ಮಾಡೋದಿದ್ದೀನ? ಈಗ ಮಿಕ್ಸ್ ಮಾಡ್ತಿದೀವಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಎಷ್ಟೊತ್ತವರೆಗೂ ಮಿಕ್ಸ್ ಮಾಡ್ತೀಯಾ? ಸ್ವಲ್ಪ ಹೊತ್ತು ಮಾಡ್ಬೇಕು, ಮಾಡಕ್ ಬಿಡ್ಬೇಕು. ನೋಡಿದ್ರ ಸರ್, ಸ್ವಲ್ಪ ಹೊತ್ತು ಮಾಡ್ಬೇಕು, ಮಾಡಕ್ ಬಿಡ್ಬೇಕು. ಏನು ಡೆವಲಪ್ಮೆಂಟ್! ಬಾ ಬಾ ಬಾ, ಮಾಡಕ್ ಬಿಡ್ಬೇಕು ಅಂದ್ರೆ ಜಾಸ್ತಿ ಮಾತಾಡಬೇಡ, ಇದ್ರ ಬಗ್ಗೆ ನಿಂತ್ಕೋ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಪೇಸ್ಟ್ ಹಾಕು. 1.5 ಟೀಸ್ಪೂನ್ ಹಾಕೊಳ್ಳೋಣ. ಎಷ್ಟರ ಹಾಕೊಳ್ಳೋಣ. ಈಗ ಇದರಲ್ಲಿ ಮಸಾಲಾಸ್ ಹಾಕೊಂಡ್ಬಿಡೋಣ. ಓಕೆ. 1/2 ಟೀಸ್ಪೂನ್ ಟರ್ಮರಿಕ್, ಚಿಲ್ಲಿ ಪೌಡರ್ 1 ಟೀಸ್ಪೂನ್. ಖಾರ ಜಾಸ್ತಿ ಅಲ್ವಾ, 1.5 ಹಾಕೋಣ. ಸ್ವಲ್ಪ 1/2 ಟೀಸ್ಪೂನ್ ಚಾಟ್ ಮಸಾಲ. ಎಸ್. ಜೀರಾ ಪೌಡರ್ 1/2 ಟೀಸ್ಪೂನ್. ರುಚಿಗೆ ತಕ್ಕಂತೆ ಉಪ್ಪು. ಧನಿಯಾ ಪೌಡರು 1.5 ಟೀಸ್ಪೂನ್. ಮಿಕ್ಸ್. ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳೋಣ. ನೀರು ಆ್ಯಡ್ ಮಾಡೋಣ. ಇನ್ನೊಂಚೂರು ಸಾಕು ಮ್ಯಾಮ್. ಕುಟ್ಬೇಕೀಗ. ಯಾಕೆ? ಆ ಟೊಮೆಟೊ ಎಲ್ಲ ಕರಗಬೇಕಲ್ಲ ಮ್ಯಾಮ್. ಈಗ ಕ್ಯಾಪ್ಸಿಕಮ್ ಹಾಕೋಣ. ಸಾಕಾ? ಯಾ. ಓಕೆ. ಸೊ ಎಲ್ಲ ಆಗೋಯ್ತು. ಈಗ ಪನ್ನೀರ್ ಆ್ಯಡ್ ಮಾಡ್ಕೊ. ಹೌದಾ? ಫೈನಲಿ ಮಸಾಲೆ ಬಿಡಬಾರ್ದು ಮ್ಯಾಮ್, ಇದೇ ಇಂಪಾರ್ಟೆಂಟು. ಓಕೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ. ಇದನ್ನು ಮಿಕ್ಸ್ ಮಾಡೋದನ್ನು ಇದನ್ನ ಬ್ರೇಕ್ ಮಾಡಬಾರ್ದು ಅಷ್ಟೇ. ಆಲ್ಮೋಸ್ಟ್ ರೆಡಿ. ಸೊ ಹಾಗೆ ಕ್ಯೂಬ್ಸ್ ತರಾನೇ ಇರಬೇಕು. ಕ್ಯೂಬ್ಸ್ ತರಾನೇ ಇರಬೇಕು. ಅದನ್ನ ಹಾಕೊಂಡು ಬುಜ್ಜಿ ಮಾಡ್ಬಿಡ್ಬೋದು. ಸೊ ಈಗ ಲಾಸ್ಟ್ ಫೈನಲ್ ಅಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊ. ಸ್ವಲ್ಪ ಕೊತ್ತಂಬರಿ ಅಷ್ಟೇ. ಸುಮ್ಮನೆ ಲೈಟ್ ಆಗಿ ಮಿಕ್ಸ್ ಮಾಡಿದ್ರೆ ಆಗೋದು. ವಾರೆ ವಾ, ಕ್ಯಾ ಜಿ ಆಕಾಶ್, ಇಷ್ಟೊಂದು ಕಲರ್ಫುಲ್ಗೆ ಕಾಣ್ತಾ ಐತೆ. ಟೇಸ್ಟ್ಗೂ ಹಂಗೆ ಇರ್ತೈತೆ. ಹಂಗೆ ಇರಬೇಕು ಮ್ಯಾಮ್. ಎಸ್. ಆಫ್ ಮಾಡ್ಕೊಂಬಿಡೋಣವಾ? ಇವಾಗ ನೀವು ಅದನ್ನ ಸರ್ವಿಂಗ್ ಬೌಲ್ಗೆ ಹಾಕೋತೀರಾ? ಎಸ್. ಸೊ ಮ್ಯಾಮ್, ಫೈನಲಿ ತವಾ ಪನ್ನೀರ್ ರೆಡಿ. ವಾ, ಸೂಪರ್. ಓಕೆ ಆಕಾಶ್, ಟೇಸ್ಟ್ ಮಾಡೋಣ. ನೀನು ಟೇಸ್ಟ್ ಮಾಡ್ತೀಯಾ? ಓಕೆ, ಸೊ ನಮ್ಮ ಆಕಾಶ್ ಅವರು ಮಾಡಿರುವಂತಹ ತವಾ ಪನ್ನೀರ್ ಟೇಸ್ಟ್ ಮಾಡ್ತಾ ಇದೀವಿ. ಕಮ್ ಆನ್, ಲೆಟ್ಸ್ ಗೋ. ನೋಡಿ ಹೋಗಿ ಹೆಂಗ್ ಬರ್ತಾ ಇದೆ. ಪಕ್ಕಾ ಲೋಕಲ್ ದೇಸಿ ಸ್ಟೈಲು ಸೆನ್ಸೇಷನಲ್ ಡಿಶ್ ಗುರು ಇದು. ನನ್ನ ಕಿಚನಲ್ಲಿ 1000 ಅಡುಗೆ ಬಂದು 1000 ಅಡುಗೆ ಹೋಗ್ಲಿ, ಆಕಾಶ್ ಇಸ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂಪರ್ ಆಗಿದೆ ಕಣ. ಓಕೆ, ಇವತ್ತು ನಮ್ಮ ಆಕಾಶ್ ಅವರು ಮಾಡಿರುವಂತ ಈ ತವಾ ಪನ್ನೀರ್ಗೆ ನನ್ನ ಕಡೆಯಿಂದ ತವಾ ಪನ್ನೀರ್ ಮಾಡುವ ವಿಧಾನ: 1 ಬೌಲ್ಗೆ 200 ಗ್ರಾಂ ಪನ್ನೀರ್, 3 ಟೇಬಲ್ ಸ್ಪೂನ್ ಮೊಸರು, 1.5 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ರೆಫ್ರಿಜಿರೇಟರ್ ನಲ್ಲಿ ಮ್ಯಾರಿನೇಟ್ಗೆ ಇಡಿ. ಪನ್ನೀರ್ ಮ್ಯಾರಿನೇಟ್ ಆದ ನಂತರ ಒಂದು ತವಾ ಸ್ಟವ್ ಮೇಲಿಟ್ಟು ತವಾಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಚಕ್ಕೆ ಮತ್ತು 1 ಬೌಲ್ ಈರುಳ್ಳಿ, 2 ಟೀ ಸ್ಪೂನ್ ಹಸಿಮೆಣಸಿನಕಾಯಿ, 1 ಕಪ್ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ 1.5 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಅರಿಶಿನ, 1.5 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೀ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ನೀರು ಸೇರಿಸಿ ಹದವಾಗಿ ಬೇಯಿಸಿಕೊಳ್ಳಿ. ಇದಾದ ನಂತರ 1 ಕಪ್ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮ್ಯಾರಿನೇಟ್ ಆದ ಪನ್ನೀರ್ ಸೇರಿಸಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕಸೂರಿ ಮೇಥಿ ಪುಡಿ ಮಾಡಿ ಸೇರಿಸಿದರೆ ಬಿಸಿ ಬಿಸಿಯಾದ ಪನ್ನೀರ್ ತವಾ ಫ್ರೈ ಸವಿಯಲು ಸಿದ್ಧ.
ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಜೊತೆಗೆ ಹಸಿರು ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸ್ತೀರಾ, ಆಗ ನೀವೇ ಹೇಳ್ತೀರಾ ಆಹಾ ಅಂತೇಳಿ. ಆಕಾಶ್ ಅವರೇ, ಆಹಾರ ಅವರ ಕಡೆಯಿಂದ ನಿಮಗೊಂದಿಗೆ ಸ್ಟಾಂಪ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ನೆನಪಿನ ಕಾಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೀತಿಯ ವೀಕ್ಷಕರಲ್ಲೊಬ್ರು ಇವತ್ತು ಸ್ಪೆಷಲ್ ರೆಸಿಪಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಯಾರು ಅಂತ ನೋಡ್ಬೇಕಾ? ಲೆಟ್ಸ್ ವೆಲ್ಕಮ್ ನೇತ್ರ. ನಮ್ಮ ಅಡುಗೆ ಮನೆಗೆ ನೇತ್ರ ಅವರೇ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಯಾವ ಅಡುಗೆ ಮಾಡ್ತೀರಾ? ನಿಮ್ಗೆ ಅರವೆ ಸೊಪ್ಪು ತೊವೆ ಮಾಡೋಣ ಅಂತಿದ್ದೀನಿ. ಅರವೆ ಸೊಪ್ಪು, ಅರವೆ ಸೊಪ್ಪಿನ ತೊವೆ. ಕೆಂಪು ಸೊಪ್ಪು, ದಂಟ ಸೊಪ್ಪು ಅಂತಾರಲ್ಲ, ಅದನ್ನ ನಾವು ಸ್ಪೆಷಲ್ ಆಗಿ ಅರವೆ ಸೊಪ್ಪು ಅಂತೀವಿ ಅಷ್ಟೇ. ಓಕೆ, ಅದನ್ನ ಏನ್ ಮಾಡೋದು? ತೊವೆ ಮಾಡೋಣ ಅಂತ. ಸಾರು ಮಾಡಿದ್ರೆ ಎಲ್ಲರೂ ನಾರ್ಮಲ್ ಆಗಿ ಸಾರು ಮಾಡೇ ಮಾಡ್ತಾರೆ. ಈ ತೊವೆ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಿಕ್ಕಾಗಿರುತ್ತೆ. ರೊಟ್ಟಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಪೂರಿಗೂ ತಿನ್ಬೋದು. ಓಕೆ, ಸೊ ಹಂಗೇನು ಸೂಪ್ ತರನು ತಿನ್ಬೋದು. ವಾವ್. ನೇತ್ರಕ್ಕ, ಈಗ ನಿಮ್ಗೆ ಏನ್ ಕೊಡೋಣ ಅಡುಗೆ ಮಾಡಕ್ಕೆ? ಕುಕ್ಕರ್ ಬೇಕು. ಸೊ ಕುಕ್ಕರ್ ನ ಇಟ್ಟು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ತರ ಹೆಲ್ಪ್ ಮಾಡೋರೆಲ್ಲ ನಮ್ ಜೊತೆಲಿ ಇದ್ರೆ ಬೇಗ ಅಡುಗೆ ಆಗೋದು. ಬೇಗ ಅಡುಗೆ ಆಗೋಗುತ್ತೆ. ನನ್ನಂತ ಹೆಲ್ಪ್ ನಿಮಗೆ ಪ್ರಪಂಚದಲ್ಲಿ ಯಾರು ಮಾಡಕ್ ಖಂಡಿತ ಸಿಗಲ್ಲ. ಇವತ್ತೇನ್ ಗೊತ್ತಾ ಸ್ಪೆಷಲ್? ಏನು? ನಯನ ನೇತ್ರ ಎರಡು ಒಂದೇ. ಎರಡು ಎಣ್ಣೆನೆಲ್ಲ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ. ಸ್ಟಾರ್ಟ್ ಆಗೋದಲ್ಲ, ಕೇಳ್ರ ಅರ್ಥನೂ ಒಂದೇನೆ. ಎರಡು ಒಂದೇನೆ, ಅದಕ್ಕೆ ಅದನ್ನ ಡಿಫ್ರೆಂಟ್ ಆಗಿ ಕರೀತಾರೆ. ನೇತ್ರ ಅಂತ ಕರೀತಾರೆ, ನಯನ ಅಂತ ಕರೀತಾರೆ ಅಷ್ಟೇ. ನನ್ನ ಹೆಂಗ್ ಬೇಕಾದ್ರೂ ಕರಿಬೋದಕ್ಕ. ಉಲ್ಟನಾರು ಯೂಸ್ ಮಾಡಿ, ಸೀದನಾರು ಯೂಸ್ ಮಾಡಿ. ಅದ್ರಲ್ಲಿ ಎಣ್ಣೆ ಬರುತ್ತೆ. ಫಸ್ಟ್ ನಾವು ಸೊಪ್ಪು ಹಾಕೋಣ. ಓಕೆ, ಸೊಪ್ಪು ಹಾಕದ ನಂತರ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಏನು ಇಲ್ಲ. ಇದು ಮೆಣಸಿನ್ಕಾಯಿನ ರುಬ್ಕೊಂಡಿರೋದು. ಸೊ ಅದ್ ಪೇಸ್ಟ್ ನ ಸ್ವಲ್ಪ ಹಾಕೋಣ, 1 ಸ್ಪೂನ್ ಹಾಕೋಣ. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಓಕೆ, ಮತ್ತೆ ಬೇಳೆ ಜಾಸ್ತಿ ಬೇಡ. ಬೇಳೆ ಸೊ ಮೂರ್ ಪ್ರಮಾಣ ಸೊಪ್ಪಿದ್ರೆ 1 ಪ್ರಮಾಣ ಬೇಳೆ ಹಾಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡು 1 ಚಿಟಿಕೆ ಅರ್ಶಿನ ಸಾಕು, ಜಾಸ್ತಿ ಬೇಡ. ನೀರು ಜಾಸ್ತಿ ಬೇಡ. ಅದೆಷ್ಟು ಸೊಪ್ಪು ಮತ್ತೆ ಬೇಳೆ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ಇದ್ರೆ ಸಾಕು. ಇದು ಒಂದು 5 ರಿಂದ 6 ವಿಸಿಲ್. 5 ರಿಂದ 6 ವಿಸಿಲು ಅದಿದ್ರೂ ಬೆಟರು, ಇಲ್ಲಾಂದ್ರೆ 4 ರಿಂದ 5 ವಿಸಿಲ್ ಸಾಕು. ಸೊ ಇದನ್ನ ವಿಸಿಲ್ ನ ಕೂಗ್ಸ್ಕೊಳ್ಳೋಣ ನಾವು. ಓಕೆ, ಇದು ಬೇಯ್ತಾ ಇದೆ. ನಾವು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೂಪರ್, ಅನಿಸ್ತಾ ಇದ್ದೀರಾ ನೀವೇ? ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಒಯ್ಯೋಣ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಎಣ್ಣೆ ಕಾದ ನಂತರ ನಾವು ಸ್ವಲ್ಪ ಸಾಸಿವೆ ಚಿಟಚಿಟ ಅಂತ ಇದೆ. ಸೊ ಕರ್ಬೇ ಸೊಪ್ಪು 4 ರಿಂದ 5 ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ. ಬೇಕು ಅಂದ್ರೆ ಹಾಕೋಬಹುದು ಬೆಳ್ಳುಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಇದಕ್ಕೆ ಹಾಕಿ ಬಾಯ್ಲ್ ಆಗ್ತಿದೆ. ಸೊ ಇದಕ್ಕೆ 1 ರಿಂದ 3 ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿ ಹಾಕಿದ್ರೆ ಬೆಟರ್. ಸೊ ನಮ್ಮ ನೇತ್ರಕ್ಕ ಅವರೇ, ಒಂದು 5 ವಿಸಿಲ್ ಬರೋ ಗ್ಯಾಪ್ ಅಲ್ಲಿ ಏನ್ ಮಾಡ್ಕೊಂಡ್ರೆ ನೀವು? ನಾನು ಮೇಕಪ್ ಆರ್ಟಿಸ್ಟ್, ಆಮೇಲೆ ಬ್ಯೂಟಿ ಅಡ್ವೈಸರ್. ಸೂಪರ್. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಈಗ PMU ಮಾಡ್ತಿದ್ದೀನಿ, ಅಂದ್ರೆ ಮೈಕ್ರೋ ಬ್ಲೇಡಿಂಗು, ಲಿಪ್ ಟಿಂಟಿಂಗು. ಇದು ನಿಮ್ಮ ಅಡುಗೆನ ಒಂದು ಹೀರೋಗೆ ಹೋಲಿಸೋದಾದ್ರೆ ಯಾವ ಹೀರೋಗೆ ಹೋಲಿಸ್ತೀರಾ? ವಿನಯ್ ರಾಜ್ಕುಮಾರ್ಗೆ. ವಿನಯ್ ರಾಜ್ಕುಮಾರ್ ಹೌದು. ತೊವೆ. ಎಸ್, ಟೇಸ್ಟಿ ಆಗಿರೋ ತೊವೆನ ವಿನಯ್ ರಾಜ್ಕುಮಾರ್ ಸರ್. ಓಕೆ, ಈ ತೊವೆನ ಒಂದು ಹೀರೋಯಿನ್ ಹೋಲಿಸ್ಬೇಕಾದ್ರೆ ಈಗ ಲೇಟೆಸ್ಟ್ ಆಗಿರೋದು ಅಂದ್ರೆ ಸ್ವಾದಿಷ್ಟ ಕೃಷ್ಣ. ವಾವ್, ಸೂಪರ್. ಯಾಕೆ? ಬಿಕಾಸ್ ಇದ್ರಲ್ಲೂ ಸ್ವಾದಿಷ್ಟ ಇದೆ, ಅವ್ರ ಹೆಸರಲ್ಲೂ ಸ್ವಾದಿಷ್ಟ ಇದೆ ಅಂತ. ಸೂಪರ್. ವಾಕೆ, ನಿಮ್ಮ ಅಡುಗೆನ ವಿಲನ್ಗೆ ಹೋಲಿಸಿದ್ದಾರೆ, ಯಾವ ವಿಲನ್ಗೆ ಹೋಲಿಸ್ತೀರಾ? ವಜ್ರಮುನಿಗೆ. ವಜ್ರಮುನಿ ಅವ್ರಿಗೆ ಸುಳ್ಳು ಅಲ್ಲ, ಇಷ್ಟು ಸಿಂಪಲ್ ಆಗಿರೋದು. ವಜ್ರಮುನಿ ಅವ್ರಿಗೆ ಹೆಂಗ್ ಹೋಲಿಸ್ತಾರೆ? ಅವ್ರ ಮುಖ ಮಾತ್ರನೇ ವಜ್ರಮುನಿ ತರ ಆ ತರ ಆಕ್ಟಿಂಗ್ ತೋರಿಸ್ತಾರೆ. ಸೊ ಎದುರುಗಡೆ ಇರೋರೆಲ್ಲ ನೋಡಿರೋರು ಹೇಳಿರೋದು ತುಂಬಾ ಸಾಫ್ಟ್ ಪರ್ಸನ್ ಅಂತಾನೆ ಹೇಳಿರೋದು, ಎಲ್ಲರೂ ಹೇಳಿರೋದು. ನಾನ್ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ಅವ್ರನ್ನ ವಜ್ರಮುನಿ ಸರ್ ಹೋಲಿಸ್ತಾರೆ. ಸೂಪರ್ ಆಗಿ ಟಕ 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 ಅಂತ ಹೇಳ್ಬಿಟ್ರು. ಹೀರೋ ಬಂದ್ರೆ ವಿನಯ್ ರಾಜ್ಕುಮಾರ್ ಸರ್ ಅಂತೀರಾ, ಹೀರೋಯಿನ್ ಬಂದ್ರೆ ಸ್ವಾದಿಷ್ಟ ಕೃಷ್ಣ ಅಂತೀರಾ, ವಿಲನ್ ವಜ್ರಮುನಿ ಸರ್ ಅಂತ. ಸೊ ಆಗಿದೆ, ಇದು ಓಪನ್ ಮಾಡೋಣ. ಎಸ್, ರೆಡಿ. ಸಾಕು ಸಾಕು. ಸೊ ಇದು ಸ್ಮ್ಯಾಶ್ ಆಗಿದೆ. ಸೊ ಇದಕ್ಕೆ ಇದನ್ನ ಮಿಕ್ಸ್ ಮಾಡಿಕೊಂಡು ನಂತರ ಸರ್ವ್ ಮಾಡಿದ್ರೆ ಮುಗೀತು. ಅರವೆ ಸೊಪ್ಪು ಸ್ಪೆಷಾಲಿಟಿ ಏನಂದ್ರೆ ನಯನವ್ರೆ, ಇದಕ್ಕೆ ಹೆಚ್ಚಿನ ಮಸಾಲೆಗಳು ಹಾಕಂಗೆ ಇಲ್ಲ. ಇದಕ್ಕೆ ಟೊಮೊಟೊ ಹಾಕಂಗಿಲ್ಲ, ಈರುಳ್ಳಿ ಹಾಕಂಗಿಲ್ಲ, ಗರಂ ಮಸಾಲ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಇದು ತುಂಬಾ ಬೇಗ ಕ್ವಿಕ್ಲಿ ಮಾಡ್ಕೋಬಹುದು. ಇವಾಗ PG-ನಲ್ಲೆಲ್ಲ ಇರ್ತಾರಲ್ಲ, ಅವರೆಲ್ಲ ಬೇಗ ಮಾಡ್ಕೋಬಹುದು. ಮತ್ತೆ ಮನೆಗೆ ಹೋಗಿದ ತಕ್ಷಣ ನೀವು ಟಯರ್ಡ್ ಆಗಿ ಹೋಗಿರ್ತೀರಾ, ಸೊಪ್ಪೇನಾದ್ರು ಸಿಕ್ಕಿದ್ರೆ ಸಾಕು, ಈ ತರ ಮಾಡ್ಕೊಂಡು ಅಚ್ಚುಕಟ್ಟಾಗಿ 1-2 ರೊಟ್ಟಿ ತಿನ್ಬಿಟ್ಟು ಮಲ್ಕೊ
ಮಾಡ್ಕೊಂಡ್ಬಿಡ್ಬೋದು. ಸೂಪರ್. ಸೊ ಇದನ್ನ ಟೇಸ್ಟ್ ಮಾಡಿ. ಹಾಗೆ ಹೋಯ್ತಾ? ಅಷ್ಟೇ ಅಷ್ಟೇ, ಸೂಪರ್. ಇನ್ನೇನು ಇಲ್ಲ ಇದು. ಟೇಸ್ಟ್ ಮಾಡೋಣ. ಶ್ಯೂರ್, ಮಾಡಿ. ಹಿಂಗೆ ಘಮ ಘಮ ಅಂತ ಇದೆಯಲ್ಲಕ್ಕ, ಹೆಂಗಕ್ಕ ಹೆಂಗಕ್ಕ. ಇದು ರಕ್ತಹೀನತೆ ಇರೋರು ಇದನ್ನ ತಿನ್ಬೋದು, ತುಂಬಾ ಒಳ್ಳೇದು. Wow. ಮತ್ತೆ ಅಜೀರ್ಣ ಏನಾದ್ರು ಆಗ್ತಿದ್ದವರು ತಿನ್ಬೋದು. ಸೂಪರ್. ಈ ಮಕ್ಕಳಿಗೆ ಅನ್ನ, ತುಪ್ಪ, ಬೇಳೆನ ಕ್ಯೂಚ್ಬಿಟ್ಟು ಕೊಡ್ತಾರೆ ಗೊತ್ತಾ, ಈ ರೈಸ್ ಎಲ್ಲ Smash ಮಾಡಿ, ಸ್ಟಾರ್ಟ್ ಹೌದು. ಮಾಡಿದಾಗ ಸ್ಮ್ಯಾಶ್ ತುಂಬಾ ಚೆನ್ನಾಗಿದೆ ನೇತ್ರ ಅವರೇ. ಇಷ್ಟ ಆಯ್ತಾ ನಿಮ್ಗೆ? ಸೂಪರ್. ನನ್ ಕಡೆಯಿಂದ ಇವರ ಅರವೆ ಸೊಪ್ಪಿನ ತೊವೆಗೆ ಹರಿಶೋಗೆ ಮಜ್ಜಿಗೆ. ಹರಿವೆ ಸೊಪ್ಪು ತೊವ್ವೆ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ 1 ಬೌಲ್ ಹರಿವೆ ಸೊಪ್ಪು, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ತೊಗರಿಬೇಳೆ, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರ್ಗೆ ಹಾಕಿದ ಪದಾರ್ಥಗಳು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಲ್ ಕೂಗಿಸಿಕೊಳ್ಳಿ. 5 ವಿಸಲ್ ಆದ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಸ್ಮ್ಯಾಶರ್ ನಿಂದ ಸ್ಮ್ಯಾಶ್ ಮಾಡಿಕೊಂಡು ಬದಿಗೆ ಇಟ್ಟುಕೊಳ್ಳಿ. ಈಗ ಚಿಕ್ಕ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, 4 ಎಸಳು ಬೆಳ್ಳುಳ್ಳಿ, 2 ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಸಿದ್ಧಪಡಿಸಿಕೊಂಡು ಹರಿವೆ ಸೊಪ್ಪು ತೊವ್ವೆಗೆ ಒಗ್ಗರಣೆ ಸೇರಿಸಿದರೆ ಬಿಸಿ ಬಿಸಿಯಾದ ಹರಿವೆ ಸೊಪ್ಪಿನ ತೊವ್ವೆ ಸವಿಯಲು ಸಿದ್ಧ. ನೇತ್ರ ಅವರೇ, ಸಿಂಪಲ್ ಆಗಿ ಬಂದ್ರಿ, ಸಿಂಪಲ್ ಆಗಿ ಅಡುಗೆ ಮಾಡಿದ್ರಿ, ಬಟ್ ಸೂಪರ್ ಆಗಿತ್ತು. ನಿಮ್ಮ ಟೇಸ್ಟ್ ಅಂತೂ ಮರೆಯಕ್ ಸಾಧ್ಯನೇ ಇಲ್ಲ, ಅಷ್ಟು ಇಷ್ಟ ಆಯ್ತು. ನಮ್ಮ ಅಡುಗೆ ಮನೆಗೆ ಆಗಾಗ ಬರ್ತಾ ಇರಿ, ಬಟ್ ಈಗ ನೀವು ಬಂದಿದ್ದಕ್ಕೆ ನಮ್ಮ ಕಡೆ ಒಂದು ಚಿಕ್ಕ ಕಾಣ್. ನೈಸ್. ಆಹಾರ ಮಸಾಲಾ ಪದಾರ್ಥಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಇದರ ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಆ ಪರಿಮಳವನ್ನ ನೀವು ಆನಂದಿಸಬೇಕಾದ್ರೆ ಹೇಳ್ತೀರಾ ಆಹಾ ಅಂತ. ಸೊ ನಮ್ಮ ಆಹಾರ ಅವರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ. ಓಕೆ, ಸೊ ನಮ್ಮ SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಮತ್ತೊಂದು ಪುಟ ಕಾಣಿ. ಯಾ ಶ್ಯೂರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಆಗಾಗ ಬರ್ತಾ ಇರಿ ನಮ್ಮ ಅಡುಗೆ ಮನೆಗೆ, ಅದ್ಭುತವಾದ ರೆಸಿಪಿಗಳನ್ನ ತೋರಿಸ್ತಾ ಇರಿ. Sure. ಥ್ಯಾಂಕ್ ಯು. ಯಾವ ಸಮಸ್ಯೆಗೆ ಇವತ್ತು ಯಾವ ಮನೆ ಮದ್ದನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೆ ನಮಸ್ತೆ. ನಮಸ್ಕಾರ. ಇವತ್ತು ಯಾವ ಸಿಂಪಲ್ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ, ಯಾವ ಸಮಸ್ಯೆ? ತುಂಬ ಜನಕ್ಕೆ ಥೈರಾಯ್ಡ್ ಅಲ್ಲಿ ಆಗ್ತಾ ಇರುವಂತಹ ಕ್ರಿಯೆಗಳು ಏರುಪೇರಾಗಿ ಬೇರೆ ಬೇರೆ ಡೆಫಿಷಿಯನ್ಸೀಸ್ ಆಗುತ್ತೆ. ನಿಮ್ಗೆ ಗೊತ್ತಿರಬಹುದು, ಸ್ವಲ್ಪ T3 T4 ಅಲ್ಲಿ ಹಾರ್ಮೋನ್ ಏರುಪೇರಾದ್ರೆ ಕೂದಲುದ್ರೋದು ಅಥವಾ ತುಂಬ ಸ್ಕಿನ್ ಎಲ್ಲ ಡಲ್ ಆಗೋದು, ಬೇರೆ ಬೇರೆ ಕಾಯಿಲೆಗಳು ಏರುಪೇರಾಗೋದು, ವಿಪರೀತ ಸುಸ್ತು, ಜಿಗುಪ್ಸೆ, ಒಂಥರ ಲೈಫೇ ಬೇಡ ಅಂತ ಅನ್ಸೋ ತರ, ಮತ್ತು ಬೇರೆ ಬೇರೆ ಆಲ್ರೆಡಿ ಇರೋ ಕಾಯಿಲೆಗಳಿಗೂ ಕೂಡ ತುಂಬಾನೇ ಏರುಪೇರಾಗೋದನ್ನ ನಾವು ಗಮನಿಸ್ತಿದೀವಿ. ಈ ತರ ಇರ್ಬೇಕಾದ್ರೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬಹುದಾದಂತಹ ಒಂದು ಹರ್ಬಲ್ ಟೀ ಇದೆ. ಸೊ ಇವತ್ತು ಥೈರಾಯ್ಡ್ಗೆ ಸಹಾಯ ಮಾಡುವಂತ ಒಂದು ಧನಿಯಾ ಟೀನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ನಮ್ಗೆ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಧನಿಯಾ ಟೀಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಆ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಧನಿಯಾ ಟೀಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಎಸ್ ನಯನ ಅವರೇ, ಇದನ್ನ ನಾವು ರಾತ್ರಿನೇ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಧನಿಯಾ ತಗೊಂಡು ಅದನ್ನ ಇದರ್ ಕುಟ್ಟಬೇಕು ಅಥವಾ ಈ ರೀತಿ ಅದನ್ನ ನುರ್ಕೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಆತರ ಈ ರೀತಿ ಅದು ಸೀಲ್ ಆಗೋ ತರ ಈ ತರ ಮಾಡ್ಕೋಬೇಕು. ಎಸ್, ಅಂದ್ರೆ ಮಿಕ್ಸಿಗೆ ಹಾಕೋದ್ ಬೇಡ, ಯಾಕಂದ್ರೆ ಹೀಟಲ್ಲಿ ಅದ್ರದ್ದು ಮೆಡಿಸಿನ್ ವ್ಯಾಲ್ಯೂ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಅದರಿಂದ ನೀವು ಈ ತರ ಮಾಡ್ಕೊಂಡು ಅದು ಸೀಲ್ ಆಗ್ಬೇಕಷ್ಟೇ, ಅಥವಾ ನಾವು ಜಜ್ಜಿದ್ರು ಆಗತ್ತೆ. ಸೊ ಈ ತರ ಮಾಡಿಟ್ಕೊಂಡು ಒಂದು ಕಪ್ಪಲ್ಲಿ 2 ಸ್ಪೂನ್ ಅಷ್ಟು ನೆನೆ ಹಾಕೋಬೇಕು ರಾತ್ರಿ. ಸೊ ಆ ರೀತಿ ನೆನೆ ಹಾಕಿ ಆಲ್ಮೋಸ್ಟ್ ಒಂದು 6 hours ನಾನು ತಗೊಂಡ್ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಬಣ್ಣ ಚೆನ್ನಾಗಿ ಅದರದ್ದೆಲ್ಲ ವ್ಯಾಲ್ಯೂ ಬಿಟ್ಟಿದೆ ಅದು. ಸೊ ಇದನ್ನ ಬಳಸ್ಕೊಂಡು ನಾವೀಗ ಟೀ ಮಾಡ್ತೀವಿ. 2 ಗ್ಲಾಸ್ ಅಷ್ಟು ನೀರು ದಯವಿಟ್ಟು ಹಾಕಿ. ಪರ್ಫೆಕ್ಟ್. ಈಗ ಇದೇ ಗ್ಲಾಸಿನ ನೀರನ್ನ ನಾನೀಗ ಈ ಟೀಗೆ ಬಳಸ್ತಾ ಇದ್ದೀನಿ. ಸೊ ನೆನ್ಪಿಡಿ, ರಾತ್ರಿನೇ ನೆನೆ ಇಡಬೇಕು. ಅದೇ ನೀರನ್ನ ನಾವು ಟೀಗೆ ಬಳಸಬಹುದು. ಒಂದು 4 ಎಲೆ ಕರ್ಬೇವನ್ನ ಹಾಕ್ತಾ ಇದ್ದೀನಿ. ಸೊ ಧನಿಯಾ ಅದರಲ್ಲಿ ಇರುವಂತಹ ಔಷಧ ಗುಣಗಳು, ಆಂಟಿ ಇನ್ಫ್ಲಮೇಟರಿ ಇರಬಹುದು,
ಮತ್ತು ಥೈರಾಯ್ಡ್ ಗ್ಲ್ಯಾಂಡಿಗೆ ಅದರ ಫಂಕ್ಷನ್ ಚೆನ್ನಾಗಿ ಅದು ಕಾರ್ಯನಿರ್ವಹಿಸೋಕೆ ಸಹಾಯ ಸಹಾಯ ಮಾಡಿದ್ರೆ ಇದು ಅದರಿಂದ ಏರುಪೇರಿಂದ ಆಗಿರೋ ದೇಹದಲ್ಲಿ ಆಗಿರೋ ಸೈಡ್ ಎಫೆಕ್ಟ್ಸ್ನ ಕಾಪಾಡೋದಕ್ಕೆ ಕರ್ಬೇವಿನ ಹೆಲ್ಪ್ ಮಾಡುತ್ತೆ. ಸೊ ಅವರೇ ಚೆನ್ನಾಗಿ ಕುದ್ದಿದೆ, ನೀವು ನೋಡ್ಬೋದು. ಸೊ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಬೆರೆಸಿ ತಗೊಳ್ಬಹುದು. ಓಕೆ. ಸೊ ನಮ್ಗೆ ಗೊತ್ತು, ಎಷ್ಟೋ ಸಂಶೋಧನೆಗಳಲ್ಲಿ ತಾಯಿ ಹಾಲು ಎಷ್ಟು ಔಷಧ ಅಂಶಗಳನ್ನ ಹೊಂದಿರುತ್ತೋ ಅಷ್ಟೇ ಚಮತ್ಕಾರಯುತವಾದ ಅಂಶಗಳು ಕೊಬ್ಬರಿ ಎಣ್ಣೆಯಲ್ಲೂ ಕೋಲ್ಡ್ ಪ್ರೆಸ್ಡ್ ಆಗಿ ವರ್ಜಿನ್ ಕೋಕೋನಟ್ ಆಯಿಲ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ನಿಮ್ಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕೆ ಒಂಥರ ಆಗುತ್ತೆ ಅಂದ್ರೆ ಖಂಡಿತ ಫಸ್ಟ್ 1 ಸ್ಪೂನ್ ತಗೊಂಡು ಆಮೇಲೆ ಈ ನೀರನ್ನ ಕುಡೀರಿ. ಓಕೆ. ದಟ್ ಆಲ್ಸೋ ಕ್ಯಾನ್ ಬಿ ಡನ್. ಓಕೆ. ಸೊ ನೀವು ನೋಡ್ಬೋದು 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಓಕೆ. ಎಸ್ ಅವರೇ, ಧನ್ಯಾ ಟೀ ಹೆಣ್ಮಕ್ಳಿಗೆ ಯಾವುದೇ ಲೆವೆಲಲ್ಲಿ ಹಾರ್ಮೋನ್ ಏರುಪೇರಿದ್ರೂ ಸಹಾಯ ಮಾಡುತ್ತೆ. ಬಟ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅನ್ನ ಇನ್ನೂ ಚೆನ್ನಾಗಿ ಆರೋಗ್ಯಕರವಾಗಿ ಫಂಕ್ಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದಯವಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನೋಡಿದ್ರಲ್ಲ, ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆ ಅವರಿಗೋಸ್ಕರ ಈ ಒಂದು ಧನಿಯಾ ಟೀಯನ್ನ ಇವತ್ತು ನಮ್ಮ ಡಾಕ್ಟರ್ ನಮಗೆ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಾವು ಒಂದ್ಸತಿ ಕುಡಿದು ಹೇಗಿದೆ ಅಂತ ನೋಡೋಣ. ವಾವ್. ಮತ್ತೆ ಈ ತರದ ರೆಮಿಡಿಗಳು 1 ದಿನ 2 ದಿನ ಕುಡ್ದೆ ಏನಾಯ್ತು ಅಂತ ನೋಡ್ಕೊಳ್ಳೋದಲ್ಲ. ಈಗಿನ ಕಾಲದ ಜನ ಹಾಗೆ, ಇವಾಗ ಮಾತ್ರೆ ತಗೊಂಡ್ಬಿಟ್ಟೆ ಬೆಳಗ್ಗೆ ಆಗ್ಲೇ ಇಲ್ಲ, ಏನು ಇಂಪ್ರೂವ್ನೇ ಆಗ್ಲಿಲ್ಲ ಅಂತ ಅವ್ರು ಕಾಯೋ ತಾಳ್ಮೆ ಇಲ್ಲ, ಅಥವಾ ಅದು ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಟೈಮ್. ವೆರಿ ಟ್ರೂ. ಈಗ ಜಿಮ್ಗೆ ಹೋದ ತಕ್ಷಣ ಬೆಳಗ್ಗೆ 10 kg ಯಾರು ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿ ಮಾಡಿ 20+ 30+ ಡೇಸ್ ಅಂಡ್ ಸಿ ದ ಡಿಫರೆನ್ಸ್ ಫಾರ್ ಯೋರ್ ಸೆಲ್ಫ್. ಓಕೆ. ಸೊ ಡಾಕ್ಟ್ರೆ, ಥೈರಾಯ್ಡ್ ಅಂತ ದೊಡ್ಡ ಸಮಸ್ಯೆಗೆ ಇಷ್ಟು ಸಿಂಪಲ್ ಆಗಿ ರೆಮಿಡಿಯನ್ನ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.